ಸ್ವಾತಂತ್ರ್ಯ ಬಂದು 75 ವರ್ಷವಾದರೂ ನೀರಿಲ್ಲ, ಕರೆಂಟ್ ಇಲ್ಲ. ಈಗಲೂ 15ಕ್ಕೂ ಹೆಚ್ಚು ಗ್ರಾಮಗಳ ಜನರ ಬದುಕು ನರಕ ಸದೃಶ್ಯವಾಗಿದೆ. ಚಾಮರಾಜನಗರದ 15 ಗ್ರಾಮಗಳ ಜನರ ಕಷ್ಟ ಕೇಳೋರೇ ಇಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಕರೆಂಟ್ ಇಲ್ಲ, ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿ ಚಾಮರಾಜನಗರದ 15ಕ್ಕೂ ಹೆಚ್ಚು ಗ್ರಾಮಗಳಲ್ಲಿದೆ. ಈಗಾಗಲೇ ಗ್ರಾಮಗಳ ಜನರ ಬದುಕೆ ನರಕವಾಗಿಬಿಟ್ಟಿದೆ. 15 ಗ್ರಾಮಗಳ ಜನರ ಕಷ್ಟವನ್ನ ಕೇಳೋರೇ ಇಲ್ಲ. ಮಹದೇಶ್ವರ ಬೆಟ್ಟ ವ್ಯಾಪ್ತಿಯ ಇಂಡಿಗನತ್ತ, ಮೆಂದಾರೆ, ತುಳಸಿಕೆರೆ, ಪಡಸಲನತ್ತ, ತೇಕಣೆ, ತೋಕೆರೆ, ದೊಡ್ಡಾಣೆಯ ಗ್ರಾಮಸ್ಥರ ಬದುಕು ಯಾರಿಗೂ ಬೇಡ. ರಸ್ತೆ ಇಲ್ಲ, ನೀರಿಲ್ಲ, ವಿದ್ಯುತ್ ಇಲ್ಲ, ಶಿಕ್ಷಣವೂ ಇಲ್ಲ, ಆರೋಗ್ಯವೂ ಮರೀಚಿಕೆಯಾಗಿದೆ. 6ನೇ ಕ್ಲಾಸ್ ನಂತರದ ವಿದ್ಯಾಭ್ಯಾಸಕ್ಕೆ 10 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಇಲ್ಲಿ ಆರೋಗ್ಯ ಹದಗೆಟ್ರೆ ಡೋಲಿ ಕಟ್ಟಿ ಬೆಟ್ಟಕ್ಕೆ ಹೊತ್ತು ತರಬೇಕು. ಮಳೆ ಬಿದ್ದರೆ ಮಾತ್ರ ಅಷ್ಟೋ ಇಷ್ಟೋ ರಾಗಿ ಜೋಳ ಬೆಳೆದು ಇಲ್ಲಿ ಜೀವನವನ್ನ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇವರ ಬದುಕು ನಿಜವಾಗ್ಲೂ ನರಕಾನೆ. ಈಗಲೂ ಕೂಡ ಸರ್ಕಾರ ನಾವು ಎಲ್ಲ ಭಾಗದ ಜನರಿಗೆ ಏನೇನು ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು ಅವೆಲ್ಲವನ್ನ ಮಾಡ್ತೀವಿ, ಎಲ್ಲರ ಬದುಕು ಸುಧಾರಿಸಬೇಕು, ಎಲ್ಲರ ಬದುಕು ಹಸನಾಗಬೇಕು ಅಂತ ಹೇಳ್ತಾ ಇದ್ರು ಕೂಡ ಇನ್ನೂ ಕೂಡ ಇಂತಹ ನೂರಾರು ಗ್ರಾಮಗಳು ಇದೆ, ಅವುಗಳಿಗೆ ಸೌಲಭ್ಯ ಅನ್ನೋದೇ ಮರೀಚಿಕೆಯಾಗಿದೆ ಅನ್ನೋದು ಸರ್ಕಾರ ಇತ್ತ ಕಡೆ ಗಮನವನ್ನು ವಹಿಸಬೇಕು. ಈಗಲೂ ಆರೋಗ್ಯ ಸಮಸ್ಯೆ ಏನಾರು ತುಂಬ ಹದಗೆಡ್ತು ಅಂತಂದರೆ ಜೋಳಿ ತಗೊಂಬಂದು ಚಿಕಿತ್ಸೆ ಮಾಡೋವಂಥ ಪರಿಸ್ಥಿತಿ ಇದೆ. ಈ ಗ್ರಾಮದಲ್ಲಿ ಯಾರೇ ಜನಪ್ರತಿನಿಧಿಗಳಾಗಲಿ ಮತ್ತು ಯಾರೇ ಅಧಿಕಾರಿಗಳಾಗಲಿ ಈ ಗ್ರಾಮದ ಜನರ ಪರಿಸ್ಥಿತಿನೂ ಆವರಿಸ್ತಾ ಇಲ್ಲ, ಅವ್ರ ಕಷ್ಟನೂ ಕೇಳ್ತಾ ಇಲ್ಲ. ಏನು ಇತ್ತೀಚೆಗೆ ಒಂದು ಪಾಲೇರನ್ನು ಒಂದು ಹಾಡಿಗೆ ಕರೆಂಟ್ ಕೊಟ್ಟರು ಅನ್ನೋದು ಬಿಟ್ಟರೆ ಇನ್ನೂ ಯಾವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ತಾ ಇಲ್ಲ. ತಾಯಂದಿರು ಏನೋ ಬಾಣತಿಯರು ಮತ್ತು ಈ ಗರ್ಭಿಣಿಯರು ಮಲೆ ಮಹದೇಶ್ವರನ ಬೆಟ್ಟಕ್ಕೆ, ಅಲ್ಲಿಂದ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದ್ರೂ ಇಲ್ಲಿಂದ ಪುನಃ ತಮಿಳ್ನಾಡಿಗೆ ಹೋಗುವಂಥ ಪರಿಸ್ಥಿತಿ ಇದೆ. ಅಲ್ಲಿಂದ ತುಂಬ ಗರ್ಭಿಣಿಯರು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದು ಪುನಃ ಅಲ್ಲಿಂದ ಮೆಟ್ಟೂರು ಅನ್ನೋ ಒಂದು ತಮಿಳ್ನಾಡಿನ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಇದೆ. ಆ ಗ್ರಾಮಗಳಲ್ಲಿ ಇನ್ನೂ ಮೂಲಭೂತ ಸೌಕರ್ಯ ತುಂಬ ಕೊರತೆ ಇದೆ. ಏನು ಅವ್ರ ಮನೆಯಲ್ಲಿ ದಿನನಿತ್ಯ ಬಳಸ್ತಾ ಇರುವಂಥ ವಸ್ತುಗಳು ಮತ್ತು ಅವ್ರಿಗೇನು ದಿನನಿತ್ಯ ಬೇಕು ಆ ಸಾಮಗ್ರಿಗಳನ್ನು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದು ತೊಗೊಂಡೋಗ್ಬೇಕು, ಇಲ್ಲ ಬೇರೆ ಕಡೆ ಗ್ರಾಮ ಪ್ರದೇಶಗಳಿಗೆ ಹೋಗಬೇಕು. ಆ ಪ್ರದೇಶ